ಜ್ಯೋತಿರ್ಲಿಂಗ ಎಂದರೆ ಸ್ತಂಭ ಅಥವಾ ಬೆಳಕಿನ ಕಂಬ ಎಂದರ್ಥ. ಸ್ತಂಭ ಚಿಹ್ನೆಯು ಪ್ರಾರಂಭ ಅಥವಾ ಅಂತ್ಯವಿಲ್ಲ ಎಂದು ಪ್ರತಿನಿಧಿಸುತ್ತದೆ. ಭಗವಾನ್ ಬ್ರಹ್ಮ ಮತ್ತು ಭಗವಾನ್ ವಿಷ್ಣುವು ಸರ್ವೋಚ್ಚ ದೇವರು ಯಾರು ಎಂಬ ಬಗ್ಗೆ ವಾದವನ್ನು ಹೊಂದಿದ್ದಾಗ ಶಿವನು ಬೆಳಕಿನ ಸ್ತಂಭವಾಗಿ ಕಾಣಿಸಿಕೊಂಡನು ಮತ್ತು ಪ್ರತಿಯೊಬ್ಬರಿಗೂ ತುದಿಗಳನ್ನು ಹುಡುಕಲು ಕೇಳಿದನು. ಅದನ್ನು ಮಾಡಲಾಗಲಿಲ್ಲ. ಈ ಬೆಳಕಿನ ಸ್ತಂಭಗಳು ಬಿದ್ದ ಸ್ಥಳಗಳಲ್ಲಿ ಜ್ಯೋತಿರ್ಲಿಂಗಗಳು ನೆಲೆಗೊಂಡಿವೆ ಎಂದು ನಂಬಲಾಗಿದೆ. ದಟ್ಟವಾದ ಕಾಡುಗಳ ನಡುವೆ ವಿವಿಧ ಸಸ್ಯ ಮತ್ತು ಪ್ರಾಣಿಗಳು ಮತ್ತು ಸರೋವರಗಳು ಮತ್ತು ಪರ್ವತಗಳ ನಡುವೆ ಸ್ಥಾಪಿಸಲಾಗಿದೆ. ಭೀಮಾಶಂಕರ ಜ್ಯೋತಿರ್ಲಿಂಗವು ಪ್ರಕೃತಿ ಅನ್ವೇಷಕರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಜನಪ್ರಿಯ ತಾಣವಾಗಿದೆ. ಭೀಮಾಶಂಕರ ಜ್ಯೋತಿರ್ಲಿಂಗ ಎಲ್ಲಿದೆ ಅಂದರೆ, ಇದು ಸಹ್ಯಾದ್ರಿ ಪರ್ವತಗಳ ಘಟ್ಟ ಪ್ರದೇಶದಲ್ಲಿ ಭಾರತದ ಮಹಾರಾಷ್ಟ್ರದ ಪುಣೆಯಿಂದ ಸುಮಾರು 125 ಕಿಲೋಮೀಟರ್ ದೂರದಲ್ಲಿರುವ ಭೋರ್ಗಿರಿ ಗ್ರಾಮದಲ್ಲಿದೆ. ಇದು ಭೀಮಾ ನದಿಯ ಮೂಲವನ್ನು ಕಾಣುವ ಸ್ಥಳವಾಗಿದೆ. ಈ ನದಿಯು ಅಂತಿಮವಾಗಿ ಕೃಷ್ಣಾ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ. ಭೀಮಾಶಂಕರ ಜ್ಯೋತಿರ್ಲಿಂಗದ ಇತಿಹಾಸವೇನೆಂದರೆ, ಭೀಮಾಶಂಕರ ದೇವಾಲಯವು ವಿಶ್ವಕರ್ಮ ಶಿಲ್ಪಿಗಳ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಇದನ್ನು ಸುಮಾರು 13ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. 18ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ರಾಜನೀತಿಜ್ಞ ನಾನಾ ಫಡ್ನವೀಸ್ನಿಂದ ಶಿಖಾರ ನಂತಹ ರಚನೆಗಳನ್ನು ಪ್ರಚರಿಸಲಾಯಿತು. ಮರಾಠ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ದತ್ತಿಗಳ ಮೂಲಕ ಇಲ್ಲಿ ಪೂಜೆಯನ್ನು ಸುಗಮಗೊಳಿಸಿದ್ದಾರೆಂದು ನಂಬಲಾಗಿದೆ. ಇನ್ನು ಭೀಮಾಶಂಕರ ದೇವಾಲಯದ ವಿಶೇಷತೆಗಳೇನೆಂದರೆ, ಪುರಾತನ ದೇಗುಲವನ್ನು ಸ್ವಯಂಭೂಲಿಂಗದ ಸುತ್ತಲೂ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಅಂದರೆ ತನ್ನದೇ ಆದ ಲಿಂಗ ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗವು ನಿಖರವಾಗಿ ನೇಲದ ಮಧ್ಯದಲ್ಲಿಯೇ ದೇವಾಲಯದ ಕಂಬಗಳು ಮತ್ತು ಬಾಗಿಲು ಚೌಕಟ್ಟುಗಳ ಮೇಲೆ ದೈವಿಕ ಮತ್ತು ಮಾನವರ ಸಂಕೀರ್ಣ ಕೆತ್ತನೆಗಳಿವೆ. ಇಲ್ಲಿ ಚಿತ್ರಿಸಲಾದ ಪುರಾಣದ ದೃಶ್ಯಗಳನ್ನು ಸಹ ನೀವು ನೋಡಬಹುದು. ದೇವಾಲಯದ ಒಳಗೆ ಶನೀಶ್ವರ ದೇವರ ಗುಡಿಯೂ ಇದೆ. ಶಿವರ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಶಿವನ ಪರ್ವತವಾದ ನಂದಿಯ ಪ್ರತಿಮೆಯನ್ನು ಕಾಣಬಹುದು. ನಂತರ ಇದು ಬಂದು ಸಮುದ್ರ ಮಟ್ಟದಿಂದ 3500 ಅಡಿ ಎತ್ತರದಲ್ಲಿರುವ ಭೀಮಾಶಂಕರವನ್ನು ವರ್ಷವಿಡೀ ಪ್ರವೇಶಿಸಬಹುದಾದರೂ ಮಾನ್ಸೂನ್ ಅವಧಿಯಲ್ಲಿ ಭಾರೀ ಮಳೆಯನ್ನು ಅನುಭವಿಸುವುದರಿಂದ ಮಾನ್ಸೂನ್ ನಂತರ ಭೇಟಿ ನೀಡುವುದು ಉತ್ತಮ. ಚಳಿಗಾಲದ ತಿಂಗಳುಗಳಲ್ಲಿ ನೀವು ಇದನ್ನು ಭೇಟಿ ಮಾಡಬಹುದು. ಆದ್ದರಿಂದ ಆಗಸ್ಟ್ನಿಂದ ಫೆಬ್ರವರಿ ಭೇಟಿಗೆ ಉತ್ತಮ ಸಮಯ. ಮಹಾಶಿವರಾತ್ರಿಯ ಸಮಯದಲ್ಲಿ ಈ ದೈವಿಕ ತಾಣಕ್ಕೆ ಭೇಟಿ ನೀಡುವುದು ಸೂಕ್ತವಾಗಿದೆ. ನಿಮಗೆ ಈ ಭೀಮಾಶಂಕರ ಜ್ಯೋತಿರ್ಲಿಂಗದ ಬಗ್ಗೆ ಮಾಹಿತಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥ ಹಲವಾರು ದೇವಸ್ಥಾನಗಳ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ.